2,95,000, 3,45,000, 4,65,000, 4,30,000, 5,60,000 ಸರ್, 5,95,000, 5,45,000, 6,25,000, 6,45,000, 6,55,000, 7,45,000 ಅದರಲ್ಲೂ ನೆಗೋಷಿಯಬಲ್. 8,40,000, 9,40,000ಕ್ಕೆ ಎಕ್ಸೆಲ್ 6, 9,25,000 ಇದೆ, 10,85,000, 11,65,000 11,95,000, 11,85,000. ನೋಡಿ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಮಾಡಲ್ ಕಾರ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ ತಾರು ಕೂಡ ಲೇಟೆಸ್ಟ್ ಮಾಡಲು ಸಿಂಗಲ್ ಓನರ್ ಗಾಡಿ. ಕ್ರೆಟಾ ನೋಡ್ತೀರಾ ಬರೀ 15,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ಇದು. ಹಾಗೆ ಟೈಸರ್ ತಗೋತೀನಿ ಅಂದ್ರೆ ಜಸ್ಟ್ 5,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ. ಅದಾದ ನಂತರ ಒಳಗಡೆ ಇನ್ನೂ ಸುಮಾರು ಗಾಡಿಗಳಿದಾವೆ, ಎಲ್ಲವೂ ಅಷ್ಟೇ ಕಡಿಮೆ ಓಡಿರ್ತಕ್ಕಂಥ ಲೇಟೆಸ್ಟ್ ಮಾಡಲ್ ಕಾರ್ಗಳು. ನಿಮಗೆ ಕುಶಾಕ್ ಬೇಕಾ ಅಥವಾ ಗ್ರ್ಯಾಂಡ್ ವಿಟಾರಾ ಬೇಕಾ, ಸಿಯಾಸ್ ಬೇಕಾ, ಕ್ವಿಡ್ ಬೇಕಾ, ಸಿಟ್ರೋಯನ್ ಬೇಕಾ, ಹಾಗೆ ಟೈಗನ್ ಬೇಕಾ, ಎಕ್ಸೆಲ್ 6 ಕೂಡ ಗಾಡಿ ಇದೆ. ಸುಮಾರು ಗಾಡಿಗಳಿದೆ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಎಲ್ಲ ಲೇಟೆಸ್ಟ್ ಮಾಡಲು ಸಿಂಗಲ್ ಓನರು. 6 ತಿಂಗಳಿಂದ 2 ವರ್ಷದವರೆಗೂ ವಾರಂಟಿ ಸಿಗುತ್ತೆ, ಜೊತೆಗೆ ರೋಡ್ ಅಸಿಸ್ಟ್ ಕೂಡ ಇರುತ್ತೆ ಆ ವಾರಂಟಿಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ನನಗೆ ಕಾಲ್ ಮಾಡಿದ್ದೀರಾ, ಬ್ರದರ್ ನನಗೊಂದು ಕಾರ್ ಬೇಕು, ಎಲ್ಲಿ ತೊಗೊಂಡ್ಲಿ ಚೆನ್ನಾಗಿರಬೇಕು ಅಂದಾಗ. ತುಂಬ ಜನಕ್ಕೆ ನಾನು ಸಜೆಸ್ಟ್ ಮಾಡಿರೋದು ಕಾರ್ ಆ್ಯಂಡ್ ಬೈಕಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಏನಕ್ಕಪ್ಪ ಅಂದರೆ ಲೇಟೆಸ್ಟ್ ಮಾಡಲಾಗಿರುತ್ತೆ, ಸಿಂಗಲ್ ಓನರ್ಸ್ ಆಗಿರುತ್ತೆ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರೆ, ವಿತ್ ವಾರಂಟಿ ಸಮೇತ ಕೊಡ್ತಾರೆ. ಲೋನ್ ಬೇಕಾ ಲೋನಲ್ಲೂ ಕೊಡ್ತಾರೆ. ಇಷ್ಟು ಸರ್ವಿಸು ಕಾರ್ ಆ್ಯಂಡ್ ಬೈಕ್ ಯಾವ ಶೋರೂಮ್ಗೆ ಹೋದ್ರು, ಯಾವ ಬ್ರಾಂಚ್ಗೆ ಹೋದ್ರೂ ಕೂಡ ಇಷ್ಟು ಸರ್ವಿಸ್ ಇರುತ್ತೆ. ಸುಮಾರು ಬ್ರಾಂಚ್ಗಳ ವೀಡಿಯೋ ಮಾಡಿದ್ದೀನಿ. ನಾನಿವಾಗ ಬಂದಿರತಕ್ಕಂಥದ್ದು ಬೆಂಗಳೂರಿನ HSR ಲೇಔಟಲ್ಲಿ ಇರ್ತಕ್ಕಂಥ ಕಾರ್ ಆ್ಯಂಡ್ ಬೈಕ್ ಬ್ರಾಂಚಿಗೆ ಬಂದಿದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ ಸುಮಾರು ಗಾಡಿಗಳಿದ್ದಾವೆ. ನಿಮಗೆ ಟೈಗನ್ ಬೇಕಾ, ಸಿಟ್ರಾಯನ್ ಬೇಕಾ, i20 ಬೇಕಾ, ಕ್ವಿಡ್ ಬೇಕಾ, ಸಿಯಾಸ್ ಬೇಕಾ, ಇಗ್ನಿಸ್ ಬೇಕಾ, ತಾರ್ ಬೇಕಾ, ಆ ಕ್ರೆಟಾ ಬೇಕಾ, ಅಥವಾ ನಿಮಗೆ ನೋಡಿ ಬ್ರಿಯೋ ತುಂಬ ಡಿಮ್ಯಾಂಡ್ ಗಾಡಿ ಅದು ಸಿಗುತ್ತೆ, ಜಾಸ್ ಸಿಗುತ್ತೆ, ಮತ್ತು ಎಕ್ಸೆಲ್ 6 7 ಸೀಟರ್ ವೆಹಿಕಲ್ ಇದೆ. ಹಾಗೆ ತಾರ್ ಇದೆ, ಕುಶಾಕ್ ಇದೆ. ಪರ್ಫಾರ್ಮೆನ್ಸ್ ಗಾಡಿ ಬೇಕಾ, ಮೈಲೇಜ್ ಗಾಡಿ ಬೇಕಾ, ಮೇಂಟೆನೆನ್ಸ್ ಕಮ್ಮಿ ಇರೋದು ಬೇಕಾ, ಎಲ್ಲ ಥರ ತಲೆಯಲ್ಲಿ ಇಟ್ಕೊಂಡು ನಿಮಗೆ ಒಳ್ಳೆ ಕ್ವಾಲಿಟಿ ಕಾರ್ನ ಕೊಡಬೇಕಂತಲೇ ಇಷ್ಟು ಸ್ಟಾಕ್ಗಳನ್ನ ಇಲ್ಲಿ ತರಿಸಿರ್ತಕ್ಕಂಥದ್ದು. ಹಾಗಾಗಿನೇ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಲೇಟೆಸ್ಟ್ ಮಾಡಲೇಬೇಕು, ಸಿಂಗಲ್ ಓನರ್ ಬೇಕು, ಪೆಟ್ರೋಲ್, ಆಟೋಮೆಟಿಕ್, ಮ್ಯಾನ್ಯುಯಲ್, A to Z ಎಲ್ಲ ಥರ ಗಾಡಿಗಳು ಸಿಗ್ತವೆ ಈ ಶೋರೂಮಲ್ಲಿ. ಸೊ ಬನ್ನಿ, ಬೇಗ ಬೇಗ ಲಿಮಿಟೆಡ್ ಸ್ಟಾಕ್ ಇರುತ್ತೆ, ಪಟಾಪಟ ಖಾಲಿ ಆಗ್ತಿರುತ್ತೆ. ಆಗಲೇ ನೆಕ್ಸ್ಟ್ ಬ್ರಾಂಚಿಗೆ ಹೋಗಿರ್ತೀನಿ ವಿಡಿಯೋ ಮಾಡೋದಕ್ಕೆ, ಅಲ್ಲಿ ಸ್ಟಾಕ್ ಫಿಲ್ ಆಗಿರುತ್ತೆ. ಹಾಗಾಗಿ ಈ ಬ್ರಾಂಚಲ್ಲಿರ್ತಕ್ಕಂಥದ್ದು ಇಷ್ಟು. ಸೊ ನೋಡಿ, ಇನ್ನು ಬಂದು 1 ಗಂಟೆಲೇ ಅದು ಇಗ್ನಿಸ್ ಬುಕ್ ಆಗೋಯ್ತು. ಸೊ ಆ ಥರ ಇರುತ್ತೆ, ಕಸ್ಟಮರ್ ಬುಕ್ ಮಾಡ್ಕೊಂಡು ಹೋದ್ರು ಈ ಥರ ಇಲ್ಲಿರ್ತಕ್ಕಂಥ ಗಾಡಿಗಳು ಕೂಡ ಬುಕ್ ಆಗ್ತಾ ಇರುತ್ತೆ. ಸರ್ ಮತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಬಟ್ ಮತ್ತೆ ಏನು ಸ್ಪೆಷಲ್ಲು ಸರ್? ಮೇನ್ ಸ್ಪೆಷಲ್ಲು ಇವಾಗ ನಮ್ಮ ಕಲ್ಲಿ ಯಾವುದೇ ಕಾರ್ ನೀವು ತಗೊಳ್ಳಿ, 1 lakh ಅಬೌಟ್ ರಿವನ್ಸ್ ಕಾರ್ ತಗೊಳ್ಳಲ್ಲ, ಮೀಟರ್ ಟೆಂಪರ್ ಕಾರ್ ತಗೊಳ್ಳಲ್ಲ. ಎಪ್ರಾನ್ ಪಿಲ್ಲರ್, ಚಸ್ಸಿ, ಇಂಜಿನ್, ಗೇರ್ ಬಾಕ್ಸ್ ಸ್ಟ್ರಕ್ಚರ್ ಅಲ್ಲಿ 1% ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಎರಡೂ ಇದೆ. ಹೌದು, ಎಕ್ಸ್ಚೇಂಜ್ ಅಲ್ಲೂ ತಗೊಂತೀರಾ? ಬಟ್ 1 ಲಕ್ಷ ಕಿಲೋಮೀಟರ್ ಕ್ರಾಸ್ ಆಗಿರಬಾರ್ದು ಬೈ ಮಾಡೋ ಗಾಡಿ. ಹೌದು. ಮತ್ತೆ ಆಕ್ಸಿಡೆಂಟ್ ಆಗಿರಬಾರ್ದು. ಹೌದು, ಆಕ್ಸಿಡೆಂಟ್ ಅಂದ್ರೆ ಈಗ ನೋಡಿ ಸರ್, ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಅಥವಾ ವೇರಿಯಂಟಿಯರ್ ಪಾರ್ಟ್ ರಿಪ್ಲೇಸ್ ಆಗ್ಲಿ, ಆದ್ರೆ ಮೇಜರ್ ಪಾರ್ಟ್ಸ್ ಅಲ್ಲಿ 1% ಆಕ್ಸಿಡೆಂಟ್ ಆದ್ರೂ ನಾವು ಬೈ ಮಾಡಲ್ಲ. ಸೊ ಇನ್ನೊಂದು, ನೀವು ಕಾರ್ ಅಂಡ್ ಬೈಕ್ ಇದು ಫಸ್ಟ್ ಶೋರೂಮ್ ಮಹೇಂದ್ರದ ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ 11 years ಇಂದ ಇದೇ ಪ್ಲಾಟ್ಫಾರ್ಮ್ ಇಲ್ಲೇ ಇರೋದು ಲೊಕೇಶನ್, ಇದೇ ಫಸ್ಟ್ ಲೊಕೇಶನ್. ಸೊ ನಮ್ಮ ಶೋರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಪಾರ್ಕ್ ಅಂಡ್ ಸೇಲ್ಸ್ ಜಾಸ್ತಿ ಸಿಗಲ್ಲ ನಿಮಗೆ. ಪ್ರತಿಯೊಂದು ಗಾಡಿದು ನಾನು ನಿಮ್ಗೆ ರೆಕಾರ್ಡ್ಸ್ ತೋರಿಸ್ತೀನಿ. ಆನ್ ಟೇಬಲ್ ಅಲ್ಲೇ ನಿಮಗೆ RC ಎಲ್ಲ ಫಾರ್ಮ್ಸ್ ಎಲ್ಲ ತೋರಿಸಿ ನಾವು ಬುಕಿಂಗ್ ನೋಡಿ. ಇದು ಒಂದು ಎಲ್ಲೇ ಕಾರ್ ತಗೊಳಕ್ ಹೋಗಿ ಆ ಕಾರ್ಗಳದೇ ಆಗಿರ್ತಕ್ಕಂಥ RC ಕಾರ್ಡ್ ಚೆಕ್ ಮಾಡ್ಕೊಳ್ಳಿ, ನೋಡಿ, ಅದನ್ನೆಲ್ಲ ನೋಡಿ ಬೈ ಮಾಡಿ. ಸುಮ್ಮನೆ ತಗೊಂಡೋಗ್ಬಿಡ್ತೀರಾ, ಆಮೇಲೆ RC ಟ್ರಾನ್ಸ್ಫರ್ ಆಗಲ್ಲ, ಏನೂ ಇಲ್ಲ, ಅವ್ರ ಹತ್ರ RC ಕಾರ್ಡು ಇರಲ್ಲ. ಸೊ ಈ ಥರ ಎಲ್ಲ ಸಿಕ್ಕಾಬಿಟ್ಟೆ ಫ್ರಾಡ್ ಆಗುತ್ತೆ. ಹಾಗಾಗಿ ನೀವು RC ಕಾರ್ಡ್ ನೋಡಿ ಡೀಲ್ ಮಾಡಿ. ಅದನ್ನೇ ಸರ್ ಅಂದಿದ್ದು, ನಮ್ಮ ಹತ್ರ ಆನ್ ರೆಕಾರ್ಡ್ ಸಮೇತ ಇರ್ತವೆ ಸರ್ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ತಾರೆ. ಈವನ್ RC ಕೂಡ ಟ್ರಾನ್ಸ್ಫರ್ ಆದ್ಮೇಲೆ ಕೂಡ ಇಲ್ಲೇ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ಕೊಳ್ಳಿ. ಹೌದು, ಯಾಕಂದ್ರೆ ನೀವು ಸಮ್ ಟೈಮ್ ಮನೆ ಕಳಿಸ್ತೀವಿ, ನೀವು ಅಲ್ಲಿ ಇರಲ್ಲ, ಮಿಸ್ಪ್ಲೇಸ್ ಆಯ್ತು, ಮತ್ತೆ ಆಮೇಲೆ ಡುಪ್ಲಿಕೇಟ್ ಮಾಡ್ಬೇಕು. ಡುಪ್ಲಿಕೇಟ್ ಮಾಡಿದಾಗ ನೀವು ವಾಪಸ್ ರೀಸೇಲ್ ಮಾಡ್ಕೊಳ್ಳೋದೇ 20,000 ಕಾರು ಕೊಟ್ಟಿದ್ದೀನಿ, RC ಕಾರ್ಡ್ ಕೊಡ್ತೀನಿ, ಬಂದು ಅದಕ್ಕೆ. ಸೊ ನೀವು ಒಂದ್ಸಲ ಡೆಲಿವರಿ ತಗೊಂಡಾದ್ಮೇಲೆ 30 to 45 days ಅಲ್ಲಿ ನಮ್ಮ ಹತ್ರನೇ ಬರುತ್ತೆ ಕಾರ್ಡು. ನಾವು ನಿಮ್ಗೆ ಕಾಲ್ ಮಾಡ್ತೀವಿ. ಸೊ ಪ್ಲೀಸ್ ಬಂದು ಕಲೆಕ್ಟ್ ಅಲ್ವಾ? ಸರಿ ಸರ್, ಜಾಸ್ತಿ ತಡ ಮಾಡೋದು ಬೇಡ. ಸೊ ಅಲ್ಲಿ ಆಲ್ರೆಡಿ ಸುಮಾರು ಗಾಡಿಗಳಿದಾವೆ, ನಿಲ್ಸಿದ್ರೆ ಒಂದೊಂದಾಗೆ ಶುರು ಮಾಡೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ಕ್ರೆಟಾ ಇಂದ, ಟೈಸರ್ ಇಂದ, ಅಲ್ಲಿಂದ ಶುರು ಮಾಡೋಣ ಬನ್ನಿ. ಮೊದಲನೇ ವೆಹಿಕಲ್ ಟೊಯೋಟಾ ಟೈಸರ್ ಇದೆ. ಇದ್ರ ಡೀಟೇಲ್ಸ್ ತಿಳಿಸ್ಬಿಡಿ ಸರ್. ಇದು 25 ಮಾಡಲ್ ಸಿಂಗಲ್ ಓನರ್, ಬರೀ 5,000 ಓಡಿರೋಂಥ ಕಾರು, ಬರೀ 5,000 ಓಡಿರೋಂಥ ಕಾರು. ಇದು ನಿಮಗೆ ಪ್ರೈಸಿಂಗ್ ಬಂದ್ಬಿಟ್ಟು 11,65,000 ಇದೆ. ಇದರಲ್ಲಿ ಮೇಜರ್ 2 ವರ್ಷ ವಾರಂಟಿ ಕೂಡ ನಿಮ್ಗೆ ಬರುತ್ತೆ, ಹಾಗೂ ರೋಡ್ ಸೈಡ್ ಅಸಿಸ್ಟೆನ್ಸ್ ಬರುತ್ತೆ, ಫ್ರೀ RTO ಟ್ರಾನ್ಸ್ಫರ್ ಕೂಡ ಇರುತ್ತೆ. ಸೊ ಫ್ರೀಯಾಗಿ RTO ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀರಾ? ಇವನ್ ಆಲ್ ಇಂಡಿಯಾ, ನಿಮ್ಗೆ ಆಲ್ ಕರ್ನಾಟಕ, ನೀವು ಯಾವುದೇ ಮೂಲೆಯಿಂದ ಬೇಕಾದ್ರೆ ಲೋನ್ ಬೇಕಂದ್ರೆ ನಾವು ಮಾಡಿಸ್ಕೊಡ್ತೀವಿ. ಡೈಮಂಡ್ ಕಟ್ ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇರ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ಲರ ನೆಚ್ಚಿನ ಹ್ಯುಂಡೈ ಕ್ರೆಟಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಕ್ರೆಟಾ ಬರೀ ನಿಮ್ಗೆ 15,000 ಓಡಿದೆ, 23 ಮಾಡಲ್ಲು. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 11,85,000 ಸರ್. 11,85,000, ಅದರಲ್ಲೂ ನೆಗೋಷಿಯಬಲ್. ಹೌದು ಸರ್, ಸೈಟ್ಲಿ ನೆಗೋಷಿಯಬಲ್. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಗ್ನಿಸ್.
ಸರ್ ಇಗ್ನಿಸ್ ಬುಕ್ ಆಗಿದೆ, ಇವತ್ತು ಕಾರ್ ಡೆಲಿವರ್ ಆಗುತ್ತೆ. ಡೆಲಿವರಿ ಇದೆಯಾ? ಹಾಗಾದ್ರೆ ಬಿಟ್ಬಿಡಿ. ಓನ್ಲಿ ಬರೀ 10,000 ಹೊಡಿತು ಕಾರು, ಆಟೋಮೆಟಿಕ್ ಇತ್ತು, ಅಲ್ಫಾ ವೇರಿಯಂಟ್ ಇತ್ತು. ಓಕೆ, ಟಾಪ್ ಎಂಡ್. ಹೌದು ಸರ್. ಹಾಗೆ ತಾರ್ ಸರ್ ತಾರ್ ಬಂದ್ಬಿಟ್ಟು ಪೆಟ್ರೋಲ್ ಆಟೋಮೆಟಿಕ್ ಇದು 24 ಮಾಡಲ್ ಇದೆ ಸರ್. 24 ಮಾಡಲ್. ಹೌದು, ಸಿಂಗಲ್ ಓನರ್. ಹೌದು ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್. ಪ್ರೈಸಿಂಗ್ ಬಂದ್ಬಿಟ್ಟು ಸರ್ ನಿಮಗೆ ಇದು 14,65,000 ಇದೆ. 14,65,000. ಯಾವ ಮಾಡಲ್ ಅಂದ್ರಿ? 24 ಮಾಡಲ್. 24 ಮಾಡಲ್ 14 ಲಕ್ಷ. ಸಿಂಗಲ್ ಓನರ್, ಡೀಸೆಲ್, ಪೆಟ್ರೋಲ್. ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಖುಷಿ ಆಗ್ಬೇಕಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ ಇದು 21 ಮಾಡಲ್, ಸಿಂಗಲ್ ಓನರ್, ಅರೌಂಡ್ ಜಸ್ಟ್ 36,000 ಹೊಡಿದೆ. ಮ್ಯಾನ್ಯುವಲ್ 1 ಲೀಟರ್ ಇಂಜಿನ್ TS ಅಂದ್ರೆ 6 ಸ್ಪೀಡ್ ಗೇರ್. 26,000 ಹೊಡಿದೆ. ಶೋರೂಮ್ 36,000. ಶೋರೂಮ್ ಇಷ್ಟು ಕೂಡ ಸಿಗುತ್ತೆ. ಹೌದು ಸರ್, ನಮ್ಮ ಶೋರೂಮ್ ಅಲ್ಲಿ ಯಾವುದೇ 1 lakh ಅಬೌಟ್ ರಿವನ್ಸ್ ಕಾರ್ ನಾವು ತಗೊಳ್ಳಲ್ಲ. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರಾ 300 XUV 300. ಸೊ W8 ವೇರಿಯಂಟ್ ಇದೆ. 22 ಮಾಡಲ್, ಸಿಂಗಲ್ ಓನರ್, 44,000 46,000 ಓಡಿದೆ ಸರ್ ಗಾಡಿ. ಓಕೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 8,40,000 ಸರ್. 8,40,000. ಹೌದು. ಲೇಟೆಸ್ಟ್ ಮಾಡಲ್ಗಳು ಎಲ್ಲ ಇರ್ತಕ್ಕಂಥದ್ದು ನಿಮ್ಮ ಹತ್ರ. ಸಿಂಗಲ್ ಓನರ್. ಹೌದು ಸರ್. ಸರ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. ಹೌದು. ಹಾಗೆ ಯಾರಾದ್ರೂ 7 ಸೀಟರ್ ಹುಡುಕ್ತೀನಿ ಅಂದ್ರೆ XL6 ಕೂಡ ಇದೆ. ಇದ್ರ ಡೀಟೇಲ್ ಸರ್? ಸರ್ 21 ಮಾಡಲ್, ಸಿಂಗಲ್ ಓನರ್, 39,000 ಚಿಲ್ಲರೆ ಓಡಿದೆ. ಝೀಟಾ ವೇರಿಯಂಟ್ ಅಂದ್ರೆ 1 ಬಿಲೋ ದ ಟಾಪ್ ಎಂಡ್ ವೇರಿಯಂಟ್. ನಿಮ್ಗೆ ಬಟ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್, ಪುಶ್ ಸ್ಟಾರ್ಟ್, ಆಟೋ AC, ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಮಿಡ್ಲ್ ಅಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಈ ಕಸ್ಟಮರ್ಸ್. ಸೊ ಇದ್ರ ಪ್ರೈಸಿಂಗ್ ನಿಮಗೆ ಬಂದ್ಬಿಟ್ಟು 9,40,000 ಸರ್. 9,40,000ಕ್ಕೆ XL6 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ. ಸರ್ ಪೆಟ್ರೋಲ್ ಅಲ್ವಾ? ಪೆಟ್ರೋಲೇ ಸರ್. ಪೆಟ್ರೋಲ್, ಅದರಲ್ಲೂ ವಿತ್ ಸ್ಮಾರ್ಟ್ ಹೈಬ್ರಿಡ್ ಕೂಡ ಸಿಗುತ್ತೆ ಗಾಡಿನಲ್ಲಿ ನಿಮ್ಗೆ. ಹೌದು. ಸ್ಮಾರ್ಟ್ ಹೈಬ್ರಿಡ್ ಇದ್ದಾಗ ಏನು ಬೆನಿಫಿಟ್ ಅಂತಂದ್ರೆ ನಿಮ್ಗೊಂದು ಎಕ್ಸ್ಟ್ರಾ ಬ್ಯಾಟ್ರಿ ಇರುತ್ತೆ, ಲಿಥಿಯಂ ಬ್ಯಾಟ್ರಿ ಅಂತ ಹೇಳಿ. ಸೊ ಪವರ್ ನಿಮ್ಗೆ ಅದರಲ್ಲಿ ಕನ್ವರ್ಷನ್ ಆಗೋದ್ರಿಂದ 3 ನಿಮಿಷ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದರಿಂದ ನಿಮ್ಗೆ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಇದ್ರ ಡೀಟೇಲ್ಸ್? ಸರ್ 23 ಸಿಟ್ರಾನ್ ಇದೆ, ಬರೀ 29,000 ಓಡಿದೆ. ಇದು 1.2 ಲೀಟರ್ ಇಂಜಿನ್ 4 ಸಿಲಿಂಡರ್ ಇದು. ಹಾಗಾದ್ರೆ ಇದ್ರ ಪ್ರೈಸ್ ಸರ್? ಸರ್ ಇದು 5,60,000 ಸರ್. 5,60,000ಕ್ಕೆ ಗಾಡಿ ಕೊಡ್ತಾ ಇದ್ದೀರಾ. 23 ಅದರಲ್ಲೂ ನೆಗೋಷಿಯಬಲ್? ಸೈಟ್ಲಿ ಸರ್. ಸ್ಲೈಟ್ಲಿ ಮಾಡ್ಕೊಡ್ತೀರಾ. ಲೋನ್ ಬೇಕಾ? ಲೋನು ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? Volkswagen T-Roc. ಟೈಗನ್ ಇದೆ. ಟೈಗನ್ T-Roc ಇದು? ಇಲ್ಲ, ಟೈಗನ್ ಡೀಟೇಲ್ಸ್? ಸೊ 22 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ ಈ ಕಾರು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 14,25,000. 14,25,000. ಅದರಲ್ಲೂ ನೆಗೋಷಿಯಬಲ್. ಲೋನ್ ಬೇಕಂದ್ರೆ ಲೋನ್ ಹೋಗುತ್ತೆ. ಯಾಕಂದ್ರೆ ಟೈಗನ್ ಆಟೋಮೆಟಿಕ್ ಕೂಡ ಮಾಡಬಹುದು. ಆಟೋಮೆಟಿಕ್ ಅಲ್ವಾ? ಹೌದು. ಪೆಟ್ರೋಲ್ ಆಟೋಮೆಟಿಕ್ ಸರ್? ಪೆಟ್ರೋಲ್ ಆಟೋಮೆಟಿಕ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ರೆಟಾ ಇದೆ ಇನ್ನೊಂದು. ಇದ್ರ ಡೀಟೇಲ್ಸ್ ಸರ್? ಯಾರೋ ಒಂದು ಬಜೆಟ್ ಕ್ರೆಟಾ ನೋಡ್ತಾ ಇದ್ರೆ, ಇದು 2017 ಮಾಡಲ್, ಸಿಂಗಲ್ ಓನರ್, ಬರೇ 42,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್. ಪೆಟ್ರೋಲ್ 7,45,000. 7,45,000. ಅದರಲ್ಲೂ ನೆಗೋಷಿಯಬಲ್. ಹೌದು ಸರ್. ಸೊ ಹಾಗೆ ಹೋಂಡಾ ಸಿಟಿ ಇದೆ. ಇದ್ರ ಡೀಟೇಲ್ಸ್? 4th ಜನರೇಷನ್ ಕಾರ್ ಸರ್. ವಿ ವೇರಿಯಂಟ್ ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. 2016 ಮಾಡಲ್, ಸೆಕೆಂಡ್ ಓನರ್ ಸರ್. ಅರೌಂಡ್ ಒಂದು 68,000 ಓಡಿದೆ. 5,95,000. 5,95,000. ಅದರಲ್ಲೂ ನೆಗೋಷಿಯಬಲ್. ಲೋನ್ ಬೇಕಂದ್ರೆ ಲೋನು ಆಗುತ್ತೆ. ಹೌದು. ಹಾಗೆ ಯಾವ ಸರ್? ವಿಕ್ಟೋರಿಯಾನಾ? ಗ್ರ್ಯಾಂಡ್ ವಿಟಾರಾ. ಹಾ ಸರ್. ಇದ್ರ ಡೀಟೇಲ್ಸ್? 24 ಮಾಡಲ್, ಸಿಂಗಲ್ ಓನರ್, ಬರೀ 12,000 ಓಡಿದೆ. ಮಿಡ್ ವೇರಿಯಂಟ್ ಬರುತ್ತೆ, ಅದರಲ್ಲೂ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ SHVS ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 11,95,000. 11,95,000. ನೆಕ್ಸ್ಟ್ ವೆಹಿಕಲ್ ಸೋನೆಟ್ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್? ಸರ್ 22 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ಇದೆ. ಅದರಲ್ಲೂ 7 DCT ಅಂತ ಹೇಳ್ತೀವಿ. ಅಂದ್ರೆ ಈಗ 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಇವನ್ ಆಟೋಮೆಟಿಕ್ ಇದು, ಡಿವಲ್ ಟ್ರಾನ್ಸ್ಮಿಷನ್. ಸೇಮ್ ನೀವು ವೆನ್ಯೂಲ್ ಕೂಡ ಬರುತ್ತೆ. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 10,85,000 ಸರ್. 10,85,000. ಹೌದು. ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಅರ್ಬನ್ ಕ್ರೂಸರ್ ಟೊಯೋಟಾ. ಸರ್ ಇದು ಕೂಡ ಆಟೋಮೆಟಿಕ್ ಕಾರೇ. 22 ಮಾಡಲ್, ಸಿಂಗಲ್ ಓನರ್, 34,000 ಓಡಿದೆ. ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಟಾಪ್ ಎಂಡ್ ವೇರಿಯಂಟ್. ಪೆಟ್ರೋಲ್ 1.5 ಲೀಟರ್ ಇಂಜಿನ್. ಸೂಪರ್. ಫೈನಲ್ ಏನ್ ರೇಟ್ ಹೇಳಿ ಸರ್? ಇದು 9,25,000 ಇದೆ. ಅದರಲ್ಲೂ ನೆಗೋಷಿಯಬಲ್ ಸೈಡ್ಲಿ ಸರ್. ಹಾಗೆ ರ್ಯಾಪಿಡ್ ಬೇಕು ಅನ್ನೋರಿಗೆ ನೋಡಿ, ಈ ಕಲರ್ ಅಲ್ಲಿ ರ್ಯಾಪಿಡ್ ಇದೆ. ಆಲ್ಮೋಸ್ಟ್ ಈ ಕಲರ್ ನಾವು ವೆಂಟೋ ನೋಡಬಹುದು, Volkswagen Polo ನೋಡಬಹುದು. ರ್ಯಾಪಿಡ್ ಅಲ್ಲಿ ಸ್ವಲ್ಪ ಕಡಿಮೆ. ಇದರಲ್ಲೂ ಕೂಡ ಈ ಕಲರ್ ಒಂದು ಪೀಸ್ ಇದೆ. ಬಟ್ ಇದರಲ್ಲೂ ಏನು ಅಂತಂದ್ರೆ ಇದು ಆಟೋಮೆಟಿಕ್ ಇದೆ, ಇವನ್ ಡೀಸೆಲ್ ಆಟೋಮೆಟಿಕ್. ಹೌದು. 6,25,000 ಸರ್. 15 ಮಾಡಲ್, 6,25,000. 6,25,000ಕ್ಕೆ ಡೀಸೆಲ್ ಆಟೋಮೆಟಿಕ್ ಸ್ಕೋಡಾ ರ್ಯಾಪಿಡ್. ಹೌದು. ಯಾವ ಮಾಡಲ್ ಅಂದ್ರೆ? 15 ಮಾಡಲ್. 15 ಮಾಡಲ್. ಯಾರಿಗಾದ್ರೂ ಬೇಕಾಯ್ತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ಡಸ್ಟರ್ ಯಾರಿಗಾದ್ರೂ ಬೇಕಾಯ್ತಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್? ಸರ್ ರೆನಾಲ್ಟ್ ಡಸ್ಟರ್ ನಮ್ಮ ಹತ್ರ ಇರೋದು ಟಾಪ್ ಎಂಡ್ ವೇರಿಯಂಟ್, ಆಲ್ ವೀಲ್ ಡ್ರೈವ್, ಡೀಸೆಲ್ ಇದೆ. ಆಲ್ ವೀಲ್ ಡ್ರೈವ್. ಹೌದು. ಸೊ ಇದ್ರ ಪ್ರೈಸಿಂಗ್ 6,45,000 ಸರ್. 6,45,000ಕ್ಕೆ 2016 ಮಾಡಲ್, ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್. ಆಲ್ ವೀಲ್. 6,45,000. ನೋಡಿ, ಯಾರಿಗಾದ್ರೂ ಬೇಕಾಯ್ತಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಕಾರ್ ಅಂಡ್ ಬೈಕ್ HSR ಲೇಔಟ್. ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಫಾರ್ಡ್ ಆಸ್ಪೈರ್ ಬೇಕಿತ್ತಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್?
ಇದು 18 ಮಾಡಲ್ ಸಿಂಗಲ್ ಓನರ್, ಬರೀ 48,000 ಓಡಿದೆ. ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಇದು. ಸೊ ಪೆಟ್ರೋಲ್ ಪ್ರೈಸಿಂಗು 4,65,000 ಇದೆ ಸರ್. 4,65,000. 5 lakh ಬಜೆಟ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ನೋಡೋರು ಈ ಕಾರ್ನ ನೋಡ್ಬೋದು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಆಲ್ಟ್ರೋಸ್ ನೋಡ್ತೀನಿ ಅನ್ನೋರಿಗೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ 5 ಸ್ಟಾರ್ ರೇಟಿಂಗ್ ಯಾರು ನೋಡ್ತಾ ಇದ್ರೆ ಅದು ಟಾಟಾದಲ್ಲಿ ಇದೆ ಸರ್. ಇದು ಟಾಟಾ ಆಲ್ಟ್ರೋಸ್ 2020 ಮಾಡಲು ಸಿಂಗಲ್ ಓನರ್, 44,000 ಚಿಲ್ಲರೆ ಓಡಿದೆ. ಎಕ್ಸೆಡ್ ಟಾಪ್ ಎಂಡ್ ವೇರಿಯಂಟ್ ಸರ್. 6,55,000. 6,55,000. ಲೋನ್ ಬೇಕನ್ನೋರು ಲೋನ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಜಾಸ್ ಬೇಕು ಅನ್ನೋರಿಗೆ ಜಾಸ್ ಕೂಡ ಇದೆ. ಇದ್ರ ಸರ್ ಎಲ್ಲರೂ ಜಾಸ್ ಕೇಳ್ತಾರೆ, ಎಕ್ಸ್ಪೆಷಲಿ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಕೇಳ್ತಾರೆ, ಯಾಕಂದ್ರೆ ಆಟೋಮೆಟಿಕ್ ಅಲ್ಲಿ CVT ಬರುತ್ತೆ ಇದ್ರಲ್ಲಿ. ಸೊ ಇದು ಆಟೋಮೆಟಿಕ್ 2016 ಮಾಡಲ್, ಬರೀ 5,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್. 5,000 ಬರೀ 5,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ ಹೇಳ್ತಾ ಇದೀವಿ. ಸೆಕೆಂಡ್ ಓನರ್ ಕೂಡ ಇದು. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 5,45,000. 5,40,000ಕ್ಕೆ ಬರೀ 5,000 ಕಿಲೋಮೀಟರ್ ಓಡಿರ್ತಕ್ಕಂಥ ಜಾಸ್ ಸಿಗ್ತಾ ಇದೆ. ಹೌದು ಸರ್. ಸೂಪರ್. ಹಾಗೆ ಹೋಂಡಾ ಬ್ರಿಯೋ ಬೇಕಂದ್ರೆ ಬ್ರಿಯೋ ಕೂಡ ಇದೆ. ಸರ್ ಬ್ರಿಯೋ 2014 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ಇದು. ಸೊ ಯಾರಾದ್ರೂ ಒಂದು ಚಿಕ್ಕ ಗಾಡಿಯಲ್ಲಿ, ಬಟ್ ಇದು 1200cc 1 ಲೀಟರ್ ಇಂಜಿನ್ ಅಲ್ಲ. ಓಕೆ. ಸೊ 1200cc ಅಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ 4,30,000. 4,30,000. ಸೊ ಆಲ್ಮೋಸ್ಟ್ ಈ ಗಾಡಿಗಳು ಇಲ್ಲಿದ್ರೆ ಬಿಡೋದಿಲ್ಲ. ತುಂಬಾ ಜನಕ್ಕೆ ನೆಚ್ಚಿನ ಗಾಡಿ ಇದು. ಆಲ್ಮೋಸ್ಟ್ ಸಿಗೋದು ಇಲ್ಲ ಎಲ್ಲ ಶೋರೂಮ್ ಅಲ್ಲೂ ಕೂಡ. ನೋಡಿ ಒಂದು ಪೀಸ್ ಇದೆ, ಯಾರಿಗಾದ್ರೂ ಬೇಕಾಯ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಹ್ಯುಂಡೈ i20 ಏನಾದ್ರು ಬೇಕಾಯ್ತಂದ್ರೆ ಅದು ಕೂಡ ಇದೆ. ಏನ್ ಡೀಟೇಲ್ಸ್ ಸರ್? ಇದು 11 ಮಾಡಲ್ 60,000 ರಿವನ್, ಆಸ್ತಾ ಟಾಪ್ ಎಂಡ್ ಆಟೋಮೆಟಿಕ್. ಸೇಮ್ ಪ್ರೈಸ್ ಹೇಳ್ತಾ ಮೇನ್ ಹೈಲೈಟ್ ಇದು. ಸೊ ಇದು 3,45,000 ಸರ್. 3,45,000ಕ್ಕೆ ಆಸ್ಟಾ ಟಾಪ್ ಎಂಡ್ ಆಟೋಮೆಟಿಕ್ ಸಿಗ್ತಾ ಇದೆ. ಪೆಟ್ರೋಲ್ ಆಟೋಮೆಟಿಕ್. ಸೊ ಯಾವ ಮಾಡಲ್ ಅಂದ್ರಿ? 11 ಆಸ್ತಾ. ಏನ್ ಪ್ರೈಸ್ ಫೈನಲ್ ಆಗಿ ಹೇಳಿ ಸರ್? ಒಂದು ಮ್ಯಾಕ್ಸ್ ಇಲ್ಲಿಂದ ನಾವು ಒಂದು 10,000-15,000 ಕಮ್ಮಿ ಮಾಡ್ತೀರಾ? ಹಾಗೆ ಇನ್ನೊಂದು i20 ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಟಾಪ್ ಎಂಡ್ ಆಸ್ತಾ ವೇರಿಯಂಟ್ 41,000 ಓಡಿದೆ. 11 ಮಾಡಲ್. ಇದು 2,95,000 ಫಿಕ್ಸ್ ಪ್ರೈಸ್. 2,95,000 11 ಮಾಡಲ್. ಹೌದು. ಆಟೋಮೆಟಿಕ್ ಪೆಟ್ರೋಲ್ ಇಲ್ಲ ಮ್ಯಾನ್ಯುವಲ್ ಇದು. ಮ್ಯಾನ್ಯುವಲ್. ಆಟೋಮೆಟಿಕ್ ನೋಡ್ಬೇಕಂದ್ರೂ ಇದೆ. ಪೆಟ್ರೋಲ್ ಮ್ಯಾನ್ಯುವಲ್. ಹೌದು, ಪೆಟ್ರೋಲ್ ಮ್ಯಾನ್ಯುವಲ್. ಓಕೆ. ಟಾಪ್ ಎಂಡ್. ಹೌದು. ಕ್ವಿಡ್ ಕೂಡ ಇದೆ. ಕ್ವಿಡ್ ಬುಕ್ ಆಗಿದೆ ಸರ್. ಬುಕ್ ಆಗಿದೆ. ಎಷ್ಟಕ್ಕಾಯ್ತು ಸರ್? ಸರ್ ಇದು 4,45,000 ಕೊಟ್ಟಿದ್ದೀವಿ. 21 ಮಾಡಲು ಬರೇ ಒಂದು 12,000-13,000 ಓಡಿದೆ ಸರ್. ಸೂಪರ್. ಹಾಗೆ ಸಿಯಾಜ್ ಇದೆ. ಸಿಯಾಜ್ ಸರ್ 19 ಮಾಡಲ್ ಇದು. ಟಾಪ್ ಎಂಡ್ ವೇರಿಯಂಟು, ಪೆಟ್ರೋಲು, ಇವನ್ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್. ಸೊ 34,000 ಓಡಿದೆ ವಿತ್ ರಿಕಾರ್ಡ್ಸ್. ಪ್ರೈಸಿಂಗ್ 7,95,000 ಸರ್. 7,95,000.